ಮಾಡಿ ನೀವು ರಿಪ್ಪನ್ಪೇಟೆ ಪೊಲೀಸ್ ಸ್ಟೇಷನಿಗೆ ಬನ್ನಿ. ಯಾಕೆಂದರೆ ಈ ಅಪರಾಧನ ಮಾಡಿರೋವಂಥದ್ದು ಆ ವ್ಯಕ್ತಿ, ಅಂದರೆ ದುಡ್ಡನ್ನು ತೊಗೊಂಡು ವಂಚನೆ ಮಾಡಿರೋಂಥ ವ್ಯಕ್ತಿ ರಿಪ್ಪನ್ಪೇಟೆ ಮೂಲದವಳಾಗಿರೋದ್ರಿಂದ ನೀವು ರಿಪ್ಪನ್ಪೇಟೆ ಪೊಲೀಸ್ ಸ್ಟೇಷನಿಗೆ ಬನ್ನಿ ಅಂತ ನಾನು ಕರಿತೀನಿ ಅವರಿಗೆ. ಆವಾಗ ರಿಪ್ಪನ್ಪೇಟೆ ಬರ್ತಾರೆ ಅವರು. ಅರ್ಧ ಗಂಟೆ ಒಳಗಡೆ ನಾವು ಬರ್ತೀವಿ. ಅಲ್ಲಿ ನಿಂತ್ಕೊಂಡು ಜೈ ಕರ್ನಾಟಕ ಒಂದು ಸಂಘದಲ್ಲಿ ನಾನು ಇದ್ದಿದ್ದರಿಂದ ಆ ಸಂಸ್ಥೆ ಪರವಾಗಿ ಅಲ್ಲಿ ನಾನು ನಿಂತ್ಕೊಂಡ್ಬಿಟ್ಟು ಹೋರಾಟಕ್ಕೆ ನಿಲ್ತೀನಿ. ಆ ಹೋರಾಟಕ್ಕೆ ನಿಂತಾದ ನಂತರ ಒಂದಿಷ್ಟು ಜನ ನನ್ನ ಜೊತೆ ಬರ್ತಾರೆ, ಕೈ ಜೋಡಿಸ್ತಾರೆ. ಅದಾದ ನಂತರ ಒಂದು FIR ಆಗುತ್ತೆ ರಾತ್ರೋರಾತ್ರಿ. ಈ ಲೇಡಿ ರಾತ್ರೋರಾತ್ರಿನೇ ಊರು ಬಿಟ್ಟು ಓಡೋಗ್ಬಿಡ್ತಾಳೆ, ದುಡ್ಡನ್ನೆಲ್ಲ ಎತ್ಕೊಂಡು ಪರಾರಿ ಆಗಿಬಿಡ್ತಾಳೆ. ಅದಾದ ನಂತರ ಬೇಲ್ ಮೇಲೆ ವಾಪಸ್ ಬಂದವಳು ಒಂದು ಪ್ರೆಸ್ ಮೀಟ್ ಮಾಡ್ತಾಳೆ. ತನಗೆ ಮಾನ ನಷ್ಟ ಆಗಿದೆ, ತನ್ನ ಹೆಸರನ್ನು ಅನಾವಶ್ಯಕವಾಗಿ ಮೀಡಿಯಾದಲ್ಲೆಲ್ಲ ತಂದು ತನ್ನ ಹೆಸರನ್ನು ಹಾಳು ಮಾಡಿದ್ದಾರೆ ಅಂತ ನನ್ನ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆನ ಹಾಕ್ತಾರೆ. ಅದನ್ನು ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ ಶಿವಮೊಗ್ಗ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿ. ಅದಾದ ನಂತರದಲ್ಲಿ ಬಿ ರಿಪೋರ್ಟ್ ಆಗುತ್ತೆ. ಅದು ಹೊಸನಗರ ಪೊಲೀಸ್ ಸ್ಟೇಷನಿಗೆ ಬರುತ್ತೆ, ಬಿ ರಿಪೋರ್ಟ್ ಆಗುತ್ತೆ ಕೇಸದು, ಅದರಲ್ಲಿ ಏನೂ ಹುರುಳಿಲ್ಲ ಅಂತ. ಅದಾದ ನಂತರದಲ್ಲಿ ನಿಶಾಂತ್ ಮತ್ತು ಚಂದನ ಅನ್ನೋ ಕೇಸ್ ಬರುತ್ತೆ ನನ್ನ ಹತ್ರ. ಅದು ಬಂದುಬಿಟ್ಟು ಹನಿ ಟ್ರ್ಯಾಪ್. ಅವ್ರ ಹತ್ರ 52 ಲಕ್ಷ ರೂಪಾಯಿ ಬ್ಯಾಂಕ್ ಟ್ರಾನ್ಸಾಕ್ಷನ್ನು. ನಿನ್ನ ಹೆಂಡತಿಗೆ ನಿನ್ನೆಲ್ಲ ವೀಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಮನುಷ್ಯನಿಗೆ, ನಿಶಾಂತ್ ಅನ್ನೋ ವ್ಯಕ್ತಿಗೆ ಬ್ಲ್ಯಾಕ್ ಮೇಲ್ ಮಾಡಿ 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 52 ಲಕ್ಷದ ತನಕ ದೋಚ್ಕೊಳ್ತಾಳೆ. ಆವಾಗ ಅವರಿಗೆ ರಿಯಲೈಸ್ ಆಗುತ್ತೆ, ಫ್ಯಾಮಿಲಿ ಹಾಳಾಗ್ತಿದೆ ಅನ್ನೋ ರಿಯಲೈಸ್ ಬರುತ್ತೆ. ದಿನ ಹೆದರ್ಕೊಂಡು ಆ ವ್ಯಕ್ತಿ ಜೀವನ ಮಾಡ್ತಾ ಇರ್ತಾರೆ. ಗಂಡ ಹೆಂಡತಿ ಅವರ ತಂದೆ ಮತ್ತು ಮಗುನ ಕರ್ಕೊಂಡು ನನ್ನ ಹತ್ರ ಬರ್ತಾರೆ. ಜೂನು, ಇದು 1 ವರ್ಷ ಆಯಿತು ಸರ್, ಈ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಅವ್ರು ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದಾಗ ನಾನು ಇದನ್ನು ಪೊಲೀಸ್ ಸ್ಟೇಷನಲ್ಲೋ ಅಥವಾ ಇನ್ನೆಲ್ಲೋ ಹೋಗಿಬಿಟ್ಟು ಪರಿಹಾರ ಕೇಳೋಕ್ಕೆ ಅಂತ ಹೇಳೋಕ್ಕಿಂತ ಮೊದಲೇ ಹಾಗೇ ಹೋಗ್ಬಿಟ್ಟು ಒಂದು ಕೇಸನ್ನು ಶಿವಮೊಗ್ಗದಲ್ಲಿ ಒಂದು ಪೆಟಿಷನ್ ಹಾಕಿಬಿಟ್ಟು ಮೋಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಕೇಸ್ ಹಾಕ್ತಾಳೆ. ಅವಳೇ ಒಂದು ಪೆಟಿಷನ್ ಹಾಕ್ತಾಳೆ, ಕೇಸಲ್ಲ, ಒಂದು ಪೆಟಿಷನ್ ಹಾಕ್ತಾಳೆ. ಆವಾಗ ಕರೆದುಬಿಟ್ಟು ಮಾತಾಡಿ ರಾಜ್ಯ ಸಂಧಾನದ ಲೆಕ್ಕದಲ್ಲಿ ಕಳಿಸ್ತಾರೆ. ಆಗ ಆತ ಏನಾದರೂ ದುಡ್ಡು ಕೊಟ್ಟಿಲ್ಲ ಅಥವಾ ಅವಳಿಗೆ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಅದು ಮತ್ತೆ ಪುನಃ ಅವರ ಇಬ್ಬರ ಶ್ವೇತಾ ಅನ್ನೋಳು ಮತ್ತು ನಿಶಾಂತ್ ಅನ್ನೋರ ಏಕಾಂತದ ಫೋಟೋ ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು ಮತ್ತು ಹೆಂಡತಿ ಕಳಿಸ್ಬಿಟ್ಟು ಫ್ಯಾಮಿಲಿ ಒಳಗಡೆ ಒಂದು ಡ್ಯಾಮೇಜ್ ಮಾಡೋ ಅಂಥದ್ದು ಅವಳ ಮೂಲ ಉದ್ದೇಶ ಆಗಿರುತ್ತೆ. ಸೊ ಅದಾಗ್ತಿದ್ದಂಗೆ ರೀಸೆಂಟಾಗಿ ಅದು ತುಂಬ ಹೋರಾಟಗಳು ನಡ್ಕೊಂಬರುತ್ತೆ. DYSP ಹತ್ರ ಹೋಗಿ ಕುತ್ಕೊಳ್ತೀವಿ ನಾವು, 4 ಸಲ DYSP ಹತ್ರ ಹೋಗ್ತೀವಿ. ಲಾಸ್ಟಿಗೆ 12.5 ಲಕ್ಷಕ್ಕೆ ಒಂದು ಸಂಧಾನ ಪ್ರಕ್ರಿಯೆ ನಡೆಯುತ್ತೆ. DYSP ಶಿವಮೊಗ್ಗ ಅಂಜನಪ್ಪ ಸರ್ ಮುತ್ತಿನಂಥ ಮಾತು ಹೇಳ್ತಾರೆ ಅವರು. ಎಷ್ಟು ದೇವಸ್ಥಾನಕ್ಕೆ ಹೋಗಿ ನೀನು ತಾಳಿ ಕಟ್ಟಿದ್ರೂ ಬೇರೆಯವ್ರ ಗಂಡ ನಿನ್ನ ಗಂಡ ಆಗಲ್ಲ ಅಂತ ಹೇಳ್ತಾರೆ. ಆದರೂ ಈಕೆ ಅರ್ಥ ಆಗಲ್ಲ. ಆದ್ರೂ 12.5 ಲಕ್ಷ ಕೊಡಮ್ಮ, ಕೊಟ್ಬಿಡಿ ನೀವು, ಹೋಗಲಿ ಅಚ್ಚೆ, ಅದು ಹೆಂಗೋ ಒಂದು ಸಂಧಾನಕ್ಕೆ ಬರಲಿ, ಆಕೆ ದುಡ್ಡಿಗೋಸ್ಕರನೇ ಇರೋದಲ್ವಾ, ಅಚ್ಚೆ ಒಂದು 12.5 ಲಕ್ಷ ಕೊಟ್ಟು ಮುಗಿಸಿ ಅಂತ. ಆದರೆ ಇವ್ರ ಹತ್ರ ದುಡ್ಡು ಇರಲ್ಲ. ಆಲ್ರೆಡಿ 52 ಲಕ್ಷ ಕೊಟ್ಟು ಮುಗ್ದಾಗ್ಬಿಟ್ಟಿದೆ, ದುಡ್ಡಿಲ್ಲ ಇವ್ರ ಹತ್ರ. ಸೊ ಈ ಥರದ್ದೊಂದು ಸನ್ನಿವೇಶದಲ್ಲಿ ನನಗೂ ಕೂಡ ಹೀನಾಮಾನವಾಗಿ ಮಾತಾಡ್ತಾಳೆ. ನನಗೆ ಕಾರ್ ಅಡ್ಗಟ್ಟೋದು, ಹೋದ ಬಂದಲ್ಲಿ ಪಾರ್ಲರ್ ಹತ್ರ ಬಂದು ಕೂಗಾಡೋದು, ಮನೆ ಹತ್ರ ಬಂದು ಕೂಗಾಡೋದು, ಕೆಟ್ಟದಾಗಿ ಬರೆದು ಫೇಸ್ಬುಕ್ಕಲ್ಲಿ ಹಾಕೋದು, ವಾಟ್ಸಪ್ಪಲ್ಲಿ ಹಾಕೋದು ಎಲ್ಲ ಮಾಡ್ತಾಳೆ. ಇದಾದ ನಂತರದಲ್ಲಿ ಯಾವ ಆ್ಯಕ್ಷನ್ಗಳು ನನಗೆ ಕಾಣ ಸಿಗಲ್ಲ ಸರ್. ಅಂದರೆ ಒಂದು ಸಮಾಧಾನ ಪಟ್ಟು ನನ್ನ ಮಗಳಿಗೆ ಕಿಡ್ನಾಪ್ ಮಾಡ್ತಾರೆ, ನನ್ನ ಮನೆಗೆ ಹೊಡೆದಿದ್ದಾರೆ, ನನ್ನ ಮಗನಿಗೆ ಏನೋ ಮಾಡ್ತಾರೆ ಅಂತ ಹೇಳಿದಾಗ ನಾನೊಬ್ಬ ತಾಯಿಯಾಗಿ ನಾನು ಹೆಂಗೆ ಮಲಗಲಿ ಸರ್? ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಸರ್. ಅದು ನನಗೆ ಕಿಡ್ನಾಪ್ ಮಾಡಿಲ್ಲ, ಅದನ್ನು ವೆಯ್ಟ್ ಮಾಡೋಕ್ಕಾಗಲ್ಲ ಸರ್. ನಾನು PG ಚೇಂಜ್ ಮಾಡಿದೆ, ಇಷ್ಟಂಕ ನಾನು PG ಚೇಂಜ್ ಮಾಡಿದೆ. ಎಷ್ಟು PG ಚೇಂಜ್ ಮಾಡಲಿ ಸರ್ ನಾನು? ಎಷ್ಟು ಕಾಲೇಜ್ ಚೇಂಜ್ ಮಾಡಲಿ? ಯೂನಿವರ್ಸಿಟಿಯಲ್ಲಿ ಓದ್ತಾರ ನನ್ನ ಮಗಳು, ಅವಳಿಗೆ ಮಾನ ಮರ್ಯಾದೆ ಇದೆ ಸರ್. ಫೇಸ್ಬುಕ್ಕಲ್ಲಿ ಗೀಚ್ ಹಾಕಿದ್ರೆ ನನ್ನ ಮಗಳು, ಅವಳ ಫ್ರೆಂಡು, ನನ್ನ ಫ್ಯಾಮಿಲಿ ಸರ್, ನನ್ನನ್ನು ಇವತ್ತು ಎಲ್ಲರೂ ಕೂಡ ಏನು ಹೇಳ್ತಿದ್ದಾರೆ ಅಂದರೆ ಕೊಚ್ಚೆ ಸವಾಸ ಮಾಡಬೇಡ ಅಂತಿದ್ದಾರೆ. ಕೊಚ್ಚೆ ಸವಾಸಕ್ಕೆ ಹೋಗಿಲ್ಲ ಸರ್ ನಾನು. ಕೊಚ್ಚೆ ಸವಾಸ 2 ಮಂತ್ಸ್ ಬ್ಯಾಕ್ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ರಾಜ್ಯ ಪಂಚಾಯತಿ ಆಗಿತ್ತಲ್ಲ ಮೇಡಮ್? ಅದು ನನ್ನ ಮಧ್ಯದಲ್ಲಿ ಯಾವುದೂ ಆಗಿಲ್ಲ ಸರ್. ರಾಜ್ಯ ಪಂಚಾಯತ್ಗೆ ಆಗೋಕ್ಕೆ ನಾನು ಯಾವುದೇ ಕೇಸಲ್ಲ ಇಲ್ವಲ್ಲ ಸರ್. ರಾಜ್ಯ ಆಗೋಕ್ಕೆ ನಿಮ್ಮಿಬ್ಬರ ಮಧ್ಯದಲ್ಲೇ ಒಂದು ರಾಜ್ಯ ಆಗಿದೆ ಅಂತ ವಿಚಾರ ಇದೆ? ಖಂಡಿತ ಇಲ್ಲ ಸರ್. ನಮ್ಮಿಬ್ಬರ ಮಧ್ಯದಲ್ಲಿ ರಾಜ್ಯ ಆಗೋಕ್ಕೆ ಏನಾದರೂ ಇದ್ರೆ ಅಲ್ಲ ಸರ್ ರಾಜ್ಯ ಆಗೋದು. ಫೇಸ್ಬುಕ್ಕಲ್ಲಿ ಏನು ಗೀಚ್ತಾ ಇದ್ದೀರಿ ಅಂತ ಹೇಳಿದಲ್ವಾ, ಆ ವಿಚಾರವಾಗಿ ನಿಮ್ಮಿಬ್ಬರ ಮಧ್ಯೆ ರಾಜ್ಯ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ರಾಜ್ಯ ಆಗೋಕ್ಕೆ ಹೇಗೆ ಸರ್ ಆಗುತ್ತೆ? ನನ್ನ ತಾಯಿಗೆ ಅವಳು ಮಾತಾಡಿರೋ ಆಡಿಯೋ ಇದೆ, ನೀವು ಕೇಳಿ. ಮೇಡಮ್ ಅವರು ತಿಂಡಿ ಏನು ಮಾಡಿಲ್ಲ ಅಂತೆ, ಫಸ್ಟ್ ಅವರಿಗೆ ತಿಂಡಿ ಕೊಡಿಸಿ ಸಾಂತ್ವನ ಹೇಳಿ.
ನಮಗೆ ಎಷ್ಟಾಗುತ್ತೆ ನೀವು ಅಷ್ಟು ಹಾಕಿದ್ದಾರೆ ಫೆಸಿಲಿಟಿ ಸಿಗುತ್ತೆ ಆಯಿತಾ. ಮೇಡಮ್ ನೀವು ಮಾತ್ರ ಇಬ್ರು ಲೇಡೀಸ್ ಇದ್ದೀರಾ. ಇಲ್ಲಿ ನೋಡ್ರಿ ಯಾರಾದ್ರೂ ಪತ್ರಕರ್ತರು ಲೇಡಿ ಇದಾರ ನೋಡಿ. ಇರಲಿ ಸಮಾಧಾನ ಕೇಸ್ ಬೀಳ್ತಾರೆ. ಯಾರು ಬರಲ್ಲ. ನಮಗೆ ಎಷ್ಟಾಗುತ್ತೆ ಹೆಲ್ಪ್ ಮಾಡ್ತೀವಿ. ಇಲ್ಲ ಸರ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ. ಅವ್ರು ಫಸ್ಟ್ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ರಿಸೀವ್ ಬಿಸಿನೆಸ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇಲ್ಲ ಕಂಪ್ಲೇಂಟ್ಸ್ ಏನಿದೆ ಎರಡು ಮೂರು ದಿನದಿಂದ ತಿಂಡಿ ತಿಂದಿಲ್ಲ ಸರ್ ಇದೇ ಥರ. ನಿಮಗೆ ಒಳ್ಳೆಯದು, ಮುಂದೆ ನಿಮ್ಮದು ಹೋರಾಟಕ್ಕೂ ಅನುಕೂಲ. ಬಾಗಿಲು ಕಿಟಕಿಗಳನ್ನೆಲ್ಲ ಹೊಡೆದ್ಬಿಟ್ಟು ಹೆದರಿಸ್ತಾರೆ. ನಾನೊಬ್ಬ ತಾಯಿಯಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನು ಪೊಲೀಸ್ ಸ್ಟೇಷನಿಗೆ ಹೋದಾಗ್ಬಿಟ್ಟು ಪೊಲೀಸರು ಏನೂ ಮಾಡಲ್ಲ, ಏನೂ ಕ್ವಶನ್ ಕೇಳಲ್ಲ. ಅದೇ ಕಾರಣಕ್ಕೆ 5 ಜನ ಬರ್ತಾರೆ. ನಾನು 5 ಜನ ಬರ್ತಾರೆ, ಏನು ಆಕ್ಷನ್ ಗಾಜು ಎಲ್ಲ ಪುಡಿ ಮಾಡ್ತಾರೆ ಸರ್. ಕ್ರಿಕೆಟ್ ಗಾಜು ಎಲ್ಲ ಪುಡಿ ಮಾಡಿ ಒಬ್ಬರೇ ಇರ್ತಾರೆ. ಮನೆಯೂ ಕಾಲ್ ಮಾಡಿದ್ದಾರೆ. ನಾನು ಇದನ್ನೆಲ್ಲ ಸಹಿಸ್ಕೊಂಡು ನನ್ನ ಮಗಳು ಓದ್ತಾರ, ಮಗಳ ಕಾಯ್ತಾ ಕೂತ್ಕೊಂಡ, ನನ್ನ ಮಗನಿಗೆ ನೋಡೋಣ, ನನ್ನ ಹೆಲ್ತ್ ನೋಡ್ಕೊಂಡು, ನನ್ನ ಬಿಸ್ನೆಸ್ ನೋಡ್ಕೊಂಡು ನಾನು ಯಾವುದೇ ಮೇಲೆ ಹೆಂಗಾಗಿರ್ಬೇಕು ನಮ್ಮ ಪರಿಸ್ಥಿತಿ. ಹಾಗಾದರೆ ಇಲಾಖೆಯಿಂದ ಅವಳನ್ನು ಕರೆಸಿ ಬೇಡ ಆ ಕೃತ್ಯಕ್ಕೆ ಉಪಯೋಗಿಸ್ಕೊಂಡಂಥ ಅವಳ ಸಂಗಡಿಗರು 4 ಜನ ಅವರು ಆರಾಮಾಗಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಅವಳು ಬಂದಿದ್ದು ಕಾರಲ್ಲಿ ಇನ್ನೇನೇನು ವೆಪನ್ಸ್ ಇತ್ತೋ ನಮಗೆ ಗೊತ್ತಿಲ್ಲ. ನಾವು ಬಾಗಿಲು ತೆಗೆದು ನೋಡೋಕ್ಕಾಗಿಲ್ಲ. ನಾವು ಹೆದರ್ಕೊಂಡು ಮೂಲೆ ಸೇರ್ಕೊಂಡಿದ್ದೀವಿ. ನಮಗೆ ರಕ್ಷಣೆ ಎಲ್ಲಿದೆ ಸರ್? ಇವತ್ತು ಅವಳು ಮನೆಗೆ ಬಂದು ನುಗ್ಗಿ ಮಾಡಿದ್ದಾಳೆ. ಯಾಕೆಂದರೆ ನಾನೊಬ್ಬ 4 ಜನರ ಸಹಾಯಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ನಾನು ಬಂದಿರೋದು. ನನಗೆ ಇಷ್ಟು ಸಮಸ್ಯೆ ಆಗಿದೆ. ನಾಳೆ ದಿವಸ ನನಗೆ ನಾಲ್ಕು ಸರ್, ನಾನು ದಿನ ಸತ್ತು ಬದುಕ್ತಾ ಇದ್ದೀನಿ ಸರ್. ನನಗೆ ಏನಿಲ್ಲ, ದಯ ಮಾಡೋದು ಸರ್. ದಿನ ಸಾಯ್ತಿದ್ದೀನಿ ಸರ್ ನಾನು. ಇಲ್ಲ ಸರ್, ನಿಮ್ಮ ಹತ್ರ ರಿಕ್ವೆಸ್ಟ್ ಸರ್, ಹಂಬಲ್ ರಿಕ್ವೆಸ್ಟ್ ಸರ್. ನಂಗೆ ದಿನ ಸಾಯಕ್ಕಾಗಲ್ಲ ಸರ್. ದಿನ ಸಾಯ್ತಾ ಇದ್ದೀನಿ ಸರ್. ನೋಡಿ ಸರ್, ನಿಮ್ಗೆ ಗಮನಕ್ಕೆ ಹೋಗಿದ್ದೆ ಮಾತಾಡಿದ್ದೆ. ಮಾತಾಡ್ತೀನಿ ಎಸ್ ಪಿ ಅವ್ರ ಹತ್ರ ಏನಾಗಲ್ಲ ಸರ್. ಅದೆಲ್ಲ ವ್ಯವಸ್ಥೆ ಇದೆ. ಸರ್ ಕ್ಷಮೆ ಇರಲಿ ಸರ್, ಕ್ಷಮೆ ಇರಲಿ. 23ನೇ ಇಸ್ವಿಯಿಂದ ನಾನು ಯಾವುದು ಆಗಲ್ಲ ಸರ್. ಅವ್ರ ಕೈಲಿ ಆಗಲ್ಲ. ನಾನು ಅವ್ರ ಹತ್ರ ಕೇಳಲ್ಲ ಸರ್. ನಾನು ನೀವು ಕೇಳೋದು ಬೇಡ, ಅವ್ರಿಗೆ ಆಯಿತಾ. ಅವ್ರಿಗೆ ಅವರ ಗಮನದಲ್ಲಿ ಪ್ರತಿಯೊಂದು ವಿಚಾರ ಇದೆ ಸರ್. ಪ್ರತಿಯೊಂದು ವಿಚಾರನೇ ಡಿ ವೈ ಎಸ್ ಪಿ ಅವ್ರಿಗೆ ಪ್ರತಿಯೊಂದು ವಿಚಾರ ಮಾತಾಡಿರ್ಬೋದು. ಈಗ ಬೇಕಾದ್ರೆ ಸರ್ ಮಾತಾಡ್ತಾರೆ ಅಲ್ವಲ್ಲ. ನನಗೆ ಇದರಲ್ಲಿ ಸಮಸ್ಯೆ ಇಲ್ಲ ಸರ್. ನಾನು ದಿನ ಮಾತಾಡೋದ್ರಿಂದ ನಮಗೆ ಏನಾಗಿದೆ, ನಮಗೆ ಸಮಸ್ಯೆ ಕೊನೆ ಬೀಳಬೇಕು. ಸಮಸ್ಯೆ ಏನಾಗಿದೆ ಅಂದರೆ ನಮಗೆ ಮನೆಗೆ ಬರುವಂಥದ್ದು ಮೆಸೇಜ್ ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದೆಲ್ಲ ಮಾಡ್ತೇವೆ. ಹೌದು ಸರ್, ನಮಗೆ ಮಾತಾಡೋದ್ರಿಂದ ಅಲ್ಲ, ಅವಳಿಗೆ ಶಿಕ್ಷೆ ಆಗಬೇಕು ಅಂತ ಕೇಳ್ತೀವಿ. ಇದಕ್ಕೆಲ್ಲ ಅವಕಾಶಗಳು ಈ ಹಂತದಲ್ಲಿ ಇಲ್ಲ ಅಂತ ಶಿಕ್ಷೆ ಕೊಡುವಂಥ ಕೆಲಸ ಕೊಡಿ. ನಾನು ಕೊಟ್ಟಾಗಿದೆ ಸರ್. ನನಗೆ ಅದರ ಬೆಂಬಲ ಕೊಟ್ಟರೆ ನಾನು ಅದ್ರ ಮುಂದಿನ ಇದನ್ನು ನಾನು ನೋಡ್ತೀನಿ ಸರ್. ನಾನು ಅಲ್ಲಿಂದ ಯಾವ ಥರ ನನಗೆ ಸ್ಪಂದನೆ ಸಿಗುತ್ತೆ ಅದರ ಮೇಲೆ ತುಂಬ ಧನ್ಯವಾದ ಸರ್. ನಾನು ಸತ್ ಬದುಕ್ತಾ ಇದ್ದೀನಿ ಸರ್. ದಿನ ಸಾಯೋದಕ್ಕಿಂತ ಒಂದಿನ ಸಾಯೋದು ಒಳ್ಳೆಯದು ಸರ್. ಥ್ಯಾಂಕ್ ಯು ಸರ್.
ಬಗ್ಗೆ ಮಾತಾಡಿದ್ದಾರೆ. ಎಸ್ ಪಿ ಸರ್ ಜೊತೆ ಮಾತಾಡಿ ಇವರಿಗೆ ಕಾನೂನಲ್ಲಿ ಏನು ಅವ್ರಿಗೆ ಸಹಾಯ ಬೇಕು ಸಹಾಯ ಎಲ್ಲ ಕಾನೂನು ಬಗ್ಗೆ ಹೆಸರು ಹಾಕ್ಕೊಟ್ಟಿದ್ದೀವಿ ನಾವು ಇದು ಮುಂದಿನ ಪ್ರಕ್ರಿಯೆ ನಾವು ಫಾಲೋ ಅಪ್ ಮಾಡ್ತೀರಾ? ಇದಕ್ಕೆ ನನಗೆ ಇವತ್ತು ಎ ಸಿ ಆಫೀಸಿಂದ ನನಗೆ ಒಂದು ಹಿಂಬರನ್ನು ಕೊಟ್ಟಿದ್ದಾರೆ. ಇದನ್ನು ಭರವಸೆ ಅನ್ನೋದ್ರು ಅದನ್ನು ಇಟ್ಕೊಂಡ್ಬಿಟ್ಟು ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಇದ್ರ ನಂತರದಲ್ಲಿ ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರ ಹೊಣೆ ಶ್ವೇತಾಜಿಯನ್ನು ಮತ್ತು ಇದು ನೇರವಾಗಿ ಸರ್ಕಾರದ್ದೇ ಹೊಣೆ ಆಗಿರುತ್ತೆ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸೂಕ್ತವಾದ ನ್ಯಾಯ ಬೇಕು ನನಗೆ. ಮುಂದೆಂದೂ ಕೂಡ ಅವ್ರದ್ದು ಒಂದ್ಸಲ ಮಾತಾಡ್ಸಿ ನೀವು ಅಮಾಯಕರಿಗೆ ಇನ್ಯಾವತ್ತೂ ಕಾನೂನು ಮೇಲಿನ ಭರವಸೆ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಕಾನೂನಿನ ಮೊರೆ ಹೋದರೆ ಎಲ್ಲರಿಗೂ ಕೂಡ ನೆರವು ಸಿಗುತ್ತೆ ಅನ್ನೋದು ನನಗೆ ಸಮಾಜಕ್ಕೆ ತೋರಿಸ್ಬೇಕಿತ್ತು. ಇವತ್ತು ನನಗೆ ರಕ್ಷಣೆ ಸಿಕ್ಕಂಗೆ ಬೇರೆಯವ್ರಿಗೆ ಕೂಡ ರಕ್ಷಣೆ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಜೊತೆ ಬೆಳಗಿಂದ ಸಖಿಯವರಿದ್ದಾರೆ, ಇವರಿಗೂ ಕೂಡ ಧನ್ಯವಾದ. ತಹಶೀಲ್ದಾರ್ ಮೇಡಮ್ ಅವರೇ ತುಂಬ ಥ್ಯಾಂಕ್ಸ್. ಧನ್ಯವಾದ. ಅಲ್ಲ ಜ್ಯೂಸ್ ಕುಡಿಸ್ರಿ. ಜ್ಯೂಸ್ ಕುಡೀರಿ. ಅದು ಫುಲ್ಲಾಗಿ ಮೇಡಮ್